ಮೋದಿ ಅವರಿಗೆ ಕನ್ನಡಿ ತೋರಿಸ್ಬೇಕು, ದರ್ಶನ ಮಾಡಿಸ್ಬೇಕು. ನೀನು ನಮ್ಮ ಕರ್ನಾಟಕಕ್ಕೆ ಏನ್ ಕೊಟ್ಟಿದ್ಯಾ, ಈ ಚಂಬು ಅನ್ನೋದು ದರ್ಪಣ, ನಿಮ್ ಮಕ್ಕ ನೀವು ನೋಡ್ಕೊಳ್ಳಿ ಅಂತ ಮೋದಿ ಅವ್ರಿಗೆ ಹೇಳೋದು. ನಾವು ಏನೇ ಮಾಡಿದ್ರು ಕೂಡ ಅವ್ರಿಗೆ ಅದಕ್ಕೆ ಅರ್ಥ ಆಗ್ತಾ ಇಲ್ಲ. ಸೊ ಅದಕ್ಕಾಗಿ ಇವ್ರು ಇಲ್ಲಿ ಬರ್ಬೇಕಾದ್ರೆ, ನೋಡಪ್ಪ ಇದು ನೀನು ನೋಡ್ಕೋ, ಈ ತರ ಮಾಡಿದ್ಯಾ ನೀನ್ ರಾಜ್ಯಕ್ಕೆ ಅಂತ ಹೇಳಿ ಅವ್ರಿಗೂ ಮನವರಿಕೆ ಮಾಡ್ಬೇಕು, ಜನಗಳಿಗೂ ಕೂಡ ಮನವರಿಕೆ ಮಾಡ್ಕೊಡ್ಬೇಕು ಅಂತ ಹೇಳಿ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಅತ್ಯಂತ ವಿದ್ಯಾವಂತ, ಸುಶಿಕ್ಷಿತ, ಒಳ್ಳೆ ವ್ಯಕ್ತಿತ್ವ ಇರ್ತಕ್ಕಂಥವ್ರು, ಅವ್ರನ್ನ ಜನ ಇಷ್ಟ ಪಡ್ತಾ ಇದ್ದಾರೆ, ವಾಲಂಟಿಯರ್ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ನಮ್ಗನ್ಸುತ್ತೆ ಇದು ಅಭೂತಪೂರ್ವವಾದ ಒಂದು ವೆಲ್ಕಮ್ ಇದೆ ಇಲ್ಲಿ. ಸೊ ಹಂಗಾಗಿ ಅತ್ಯಂತ ಹೆಚ್ಚಿನ ಲೀಡಲ್ಲಿ ಗೆಲ್ಲುವಂತ ಒಂದು ಕ್ಷೇತ್ರ ಇದಾಗಿದೆ. ನೋಡಿ, ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿಕ್ಕೆ ಬಿಜೆಪಿ ಅವರಿಗೆ ಆಧಾರ ಇಲ್ಲ. ಯಾಕಂದ್ರೆ 2022ರಲ್ಲಿ ಅವರ ಆಳ್ವಿಕೆ ಇತ್ತು. ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಅಪರಾಧ ಪ್ರಕರಣಗಳಾಗಿತ್ತು. ಸೊ ಅವರವಾಗ ಕಾನೂನು ಸುವ್ಯವಸ್ಥೆ ಹಾಳು ಮಾಡಿದ್ರ, ಅವ್ರ ಉದ್ದೇಶ ಇತ್ತು. ಅದು ಯಾವ ಸರ್ಕಾರಗಳ ಉದ್ದೇಶ ಆ ರೀತಿ ಇರೋದಿಲ್ಲ. ನೋಡಿ, ಪ್ರತಿಭಟನೆ ಅನ್ನೋದು ಓಟ್ ಹಾಕಿ ಕನ್ವರ್ಟ್ ಆಗಲ್ಲ. ಜನಕ್ಕೆ ಇದು ಮನವರಿಕೆ ಮಾಡ್ಕೊಡ್ತಾ ಇದ್ರು. ಅವರು ಕೂಡ ಮನವರಿಕೆ ಮಾಡಿಕೊಂಡು ಅವ್ರನ್ನ ತಿರಸ್ಕಾರ ಮಾಡಿ ಕಾಂಗ್ರೆಸ್ ಪರವಾಗಿ ಓಟ್ ಹಾಕ್ತಾರೆ ಅನ್ನೋ ಒಂದು ಭಾವನೆ ನಮಗಿದೆ. ಖಂಡಿತವಾಗಿ ಇದರಿಂದ ಉಪಯೋಗ ಆಗುತ್ತೆ. ಕಾಂಗ್ರೆಸ್ ಮುಖ್ಯ ವಕ್ತಾರರಾಗಿರುವಂತಹ ನಟರಾಜ್ ಗೌಡ್ರು ನನ್ನ ಜೊತೆಗಿದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿನ್ನೆಯಿಂದ ಕೂಡ ಚೊಂಬಿನ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ. ಸೊ ಇವತ್ತು ಚೊಂಬಿನ ಪ್ರತಿಭಟನೆ ಕೂಡ ನಡೀತಾ ಇದೆ. ಚುನಾವಣೆ ಹೊತ್ತಲ್ಲಿ ಎಷ್ಟು ಪ್ಲಸ್ ಪಾಯಿಂಟ್ ಆಗ್ಬೋದು, ಜೊತೆಗೆ ಇವತ್ತು ಮೋದಿ ಅವರು ಕೂಡ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಈ ಚಂಬು ಅನ್ನೋದಂದ್ರೆ ನಿನ್ಗೆ ಏನಪ್ಪಾ ಸಿಕ್ತು ಅಂದ್ರೆ, ನಮ್ಗೆ ಚಂಬು ಸಿಕ್ತು, ಏನು ಸಿಕ್ಲಿಲ್ಲ ಅಂತ, ಬರೀ ಕೈ ನಮ್ಗೆ ಏನು ಸಿಕ್ಲಿಲ್ಲ ಅಂತ. ಮೋದಿ ಅವ್ರಿಗೆ ಕನ್ನಡಿ ತೋರಿಸ್ಬೇಕು, ದರ್ಶನ ಮಾಡಿಸ್ಬೇಕು. ನೀನು ನಮ್ಮ ಕರ್ನಾಟಕಕ್ಕೆ ಏನ್ ಕೊಟ್ಟಿದ್ಯಾ, ಈ ಚಂಬು ಅನ್ನೋದು ದರ್ಪಣ, ನಿಮ್ಮ ಮಕ್ಕ ನೀವು ನೋಡ್ಕೊಳ್ಳಿ ಅಂತ ಮೋದಿ ಅವ್ರಿಗೆ ಹೇಳೋದು. ನಾವು ನಮ್ಗೆ ಯಾವುದೇ ಯೋಜನೆ ತಗೊಳ್ಳಿ, ನಮ್ಮ ಪಾಲು, ತೆರಿಗೆಯ ಪಾಲು ನಮ್ಗೆ ಸಿಕ್ಕಿದ ಚಂಬು, ನಮ್ಗೆ ಅನುದಾನ ಸಿಕ್ಕಿದ ಚಂಬು, ನಮ್ಮ ಇದು 15ನೇ ಹಣಕಾಸಿನ ಆಯೋಗದ ಶಿಫಾರಸ್ ಇದೆಯಲ್ಲ, 5,495 ಕೋಟಿ ರೂಪಾಯಿ ಸಿಗ್ಲಿಲ್ಲ. ಆಮೇಲೆ ಅದ್ರಲ್ಲಿ 6,000 ಕೋಟಿ ರೂಪಾಯಿ ಬೇರೆ ಹೇಳಿದ್ರು, ಅದು ಸಿಗ್ಲಿಲ್ಲ. ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಹೇಳಿದ್ರು, ಅದು ಸಿಗ್ಲಿಲ್ಲ. ಎಸ್ಪೆಷಲಿ ಬರ ಪರಿಹಾರಕ್ಕೆ 8 ತಿಂಗಳಾದ್ರೂ ಕೂಡ ಬರ ಪರಿಹಾರ ಕೊಡ್ಲಿಲ್ಲ. ಯಾವ್ದಾದ್ರು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಜೊತೆ ಇಷ್ಟು ಪ್ಲೀಡ್ ಮಾಡ್ಬೇಕಾ? ಅದಕ್ಕಾಗಿ ಅವ್ರಿಗೆ ಆ ಮಕ ತೋರಿಸ್ತಾ ಇದೀವಿ, ನಿಮ್ ನೋಡಿ ಚಂಬು ಕೊಡ್ತಾ ಇದೀವಿ ಅಂತ. ಚಂಬು ಕೊಟ್ಟಿದ್ದೀರಾ ನೀವು ಅಂತ. ಆಮೇಲೆ ಇದಕ್ಕೆ ನಾವು ಹೋರಾಟವನ್ನು ಕೂಡ ಮಾಡ್ತಾ ಇದೀವಿ. ಸುಪ್ರೀಂ ಕೋರ್ಟ್ ಕೂಡ ರಾಜ್ಯ ಸರ್ಕಾರ ಹೋಗಿದೆ. ಈ ತರ ಪರಿಸ್ಥಿತಿಯನ್ನ ಮೋದಿ ಸರ್ಕಾರ ನಿರ್ಮಾಣ ಮಾಡಿದೆ. ಹಂಗಾಗಿ ಅದಲ್ಲದೆ ಅದು 26 ಸಂಸದರು ಯಾರೊಬ್ರು ಕರ್ನಾಟಕದ ಪರವಾಗಿ ಧ್ವನಿ ಎತ್ತಿಲ್ಲ. ಸೊ ಅದಕ್ಕಾಗಿ ನೀವು ರಾಜ್ಯಕ್ಕೆ ಕೊಟ್ಟಿರೋದೇನು, ಚೆಂಬು. ಸೊ ಅದನ್ನ ನಾವು ಮನವರಿಕೆ ಮಾಡ್ಕೊಳ್ಬೇಕು. ಇದು ಅವ್ರ ಲ್ಯಾಂಗ್ವೇಜ್ ಇದು. ಅವ್ರಿಗೆ ನಾವು ಪತ್ರ ಬರೆದ್ವಿ, ಮುಖ್ಯಮಂತ್ರಿಗಳು ಹೋಗಿ ಭೇಟಿ ಮಾಡಿದ್ರು, ಉಪಮುಖ್ಯಮಂತ್ರಿಗಳು ಹೋಗಿ ಭೇಟಿ ಮಾಡಿದ್ರು. ಏನೇ ಮಾಡಿದ್ರು ಕೂಡ ಅವ್ರಿಗೆ ಅದಕ್ಕೆ ಅರ್ಥ ಆಗ್ತಾ ಇಲ್ಲ. ನಾವು ಜಂತರ್ ಮಂತರ್ ಹೋಗಿ ಧರಣಿ ಮಾಡಿದ್ರು, ಮುಖ್ಯಮಂತ್ರಿ ಆದ ಎಲ್ಲರೂ, ಆದ್ರೂ ಕೂಡ ಅವ್ರಿಗೆ ಮನವರಿಕೆ ಆಗ್ಲಿಲ್ಲ. ಸೊ ಅದಕ್ಕಾಗಿ ಇವ್ರು ಇಲ್ಲಿ ಬರ್ಬೇಕಾದ್ರೆ, ನೋಡಪ್ಪ ಇದು ನೀನು ನೋಡ್ಕೋ, ಈ ತರ ಮಾಡಿದ್ಯಾ ನೀನ್ ರಾಜ್ಯಕ್ಕೆ ಅಂತ ಹೇಳಿ ಅವ್ರಿಗೂ ಮನವರಿಕೆ ಮಾಡ್ಬೇಕು, ಜನಗಳಿಗೂ ಕೂಡ ಮನವರಿಕೆ ಮಾಡ್ಕೊಡ್ಬೇಕು ಅಂತ ಹೇಳಿ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನೋಡಿ, ಪ್ರತಿಭಟನೆ ಅನ್ನೋದು ಓಟ್ ಹಾಕಿ ಕನ್ವರ್ಟ್ ಆಗಲ್ಲ. ಜನಕ್ಕೆ ಇದು ಮನವರಿಕೆ ಮಾಡ್ಕೊಡ್ತಾ ಇದ್ರು. ಈ ಒಂದು ಮೆಸೇಜ್ ಏನಿದೆ, ಪ್ರತಿಭಟನೆಯ ಹಿನ್ನೆಲೆ ಇರಬಹುದು, ಮೆಸೇಜ್ ಏನಿದೆ ಅದು ಮತವಾಗಿ ಕನ್ವರ್ಟ್ ಆಗ್ಬೋದಾ? ನೋಡಿ, ಈಗ ಮತದಾರರು ಎಚ್ಚೆತ್ಕೋಬೇಕಾಗಿದೆ. ಅವ್ರು ಎಚ್ಚೆತ್ಕೋಬೇಕಂದ್ರೆ ನಾವು ಅವ್ರಿಗೆ ಜಾಗೃತಿ ಮೂಡಿಸಬೇಕು, ಅವ್ರಿಗೆ ಮನವರಿಕೆ ಮಾಡ್ಕೋಬೇಕು. ಆ ಮನವರಿಕೆ ಮಾಡ್ಕೊಡೋ ಒಂದು ಭಾಗ ಈ ಚಂಬಿನ ಪ್ರದರ್ಶನ. ಈ ಚಂಬಿನ ಪ್ರದರ್ಶನ ಅವ್ರಿಗೂ ಅರ್ಥ ಆಗುತ್ತೆ, ಓ ನಮ್ಮ ರಾಜ್ಯಕ್ಕೆ ಇಷ್ಟು ಅನ್ಯಾಯ ಮಾಡಿದಾರೆ ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ. ಸೊ ಹಂಗೆ ನಾವು ಬಿಜೆಪಿಗೆ ಯಾಕೆ ಮತ್ತೆ ಅವಕಾಶ ಕೊಡಬೇಕು ಅಂತ ಹೇಳಿ ಅವರು ಕೂಡ ಮನವರಿಕೆ ಮಾಡಿಕೊಂಡು ಅವ್ರನ್ನ ತಿರಸ್ಕಾರ ಮಾಡಿ ಕಾಂಗ್ರೆಸ್ ಪರವಾಗಿ ಓಟ್ ಹಾಕ್ತಾರೆ ಅನ್ನೋ ಒಂದು ಭಾವನೆ ನಮಗಿದೆ. ಖಂಡಿತವಾಗಿ ಇದರಿಂದ ಉಪಯೋಗ ಆಗುತ್ತೆ. ರಾಜೀವ್ ಗೌಡ್ರ ಪರವಾಗಿ ಇಡೀ ಕ್ಷೇತ್ರಾದ್ಯಂತ ಓಡಾಡ್ತಾ ಇದ್ದೀರಾ, ಜನರ ರೆಸ್ಪಾನ್ಸ್ ಹೇಗಿದೆ? ಸೊ ಬಿಜೆಪಿ ಭದ್ರಕೋಟೆ ಅಂತ ಹೇಳ್ತಾ ಇದ್ರು, ಈ ಬಾರಿ ಏನಾದ್ರೂ ಚೇಂಜ್ ಆಗತ್ತಾ? ಬಿಜೆಪಿ ಭದ್ರಕೋಟೆ ಛಿದ್ರ ಆಗತ್ತಾ? ಹೇಗೆ? ನೋಡಿ, ಇದು ಮುಂಚೆ ಕಾಂಗ್ರೆಸ್ ಭದ್ರಕೋಟೆ ಆಗಿತ್ತು. ಕಳೆದ 4 ಬಾರಿಯಿಂದ ಬಿಜೆಪಿ ಅವರು ಗೆದ್ದಿದ್ರು. ಆದ್ರೆ ಗೆದ್ದಂತವ್ರು ಒಮ್ಮೆನೂ ಕೂಡ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿಲ್ಲ. ಜನಗಳು ಕಷ್ಟದಲ್ಲಿದ್ದಾಗ ಅವ್ರು ಬಂದಿಲ್ಲ, ಕೊರೋನಾ ಟೈಮಲ್ಲಿ ಈಚೆಗೆ ಬಂದಿಲ್ಲ. ಈ ತರ ಬಹಳ ವಿಷಯಗಳಿದಾವೆ. ಬಿಜೆಪಿ ಕಾರ್ಯಕರ್ತರೇ ಆ ಬಿಜೆಪಿ ಅಭ್ಯರ್ಥಿಯನ್ನ ಇಲ್ಲೂ ಒಪ್ಕೋತಾ ಇಲ್ಲ, ಆಚೆಗಳನ್ನು ಒಪ್ಕೊಂಡಿಲ್ಲ. ಸೊ ಅಂತ ಪರಿಸ್ಥಿತಿ ಇದ್ರೆ, ಕಾಂಗ್ರೆಸ್ ಅಭ್ಯರ್ಥಿ ಅತ್ಯಂತ ವಿದ್ಯಾವಂತ, ಸುಶಿಕ್ಷಿತ, ಒಳ್ಳೆ ವ್ಯಕ್ತಿತ್ವ ಇರ್ತಕ್ಕಂಥವ್ರು, ಅವ್ರನ್ನ ಜನ ಇಷ್ಟ ಪಡ್ತಾ ಇದ್ದಾರೆ, ವಾಲಂಟಿಯರ್ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ನಮ್ಗನ್ಸುತ್ತೆ ಇದು ಅಭೂತಪೂರ್ವವಾದ ಒಂದು ವೆಲ್ಕಮ್ ಇದೆ ಇಲ್ಲಿ ಎಲ್ಲಾ ಕ್ಷೇತ್ರ, ಒಂದು 8 ವಿಧಾನಸಭಾ ಕ್ಷೇತ್ರದಲ್ಲೂ. ಸೊ ಹಂಗಾಗಿ ಅತ್ಯಂತ ಹೆಚ್ಚಿನ ಲೀಡಲ್ಲಿ ಗೆಲ್ಲುವಂತ ಒಂದು ಕ್ಷೇತ್ರ ಇದಾಗಿದೆ. ಈಗ 28 ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಲಬಹುದು ಅಂತ ಅನ್ಸುತ್ತೆ? ನೋಡಿ, ಇದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಿಂದ ನಮಗೆ 53% ಮತ, 55% ಮತ ಬಂದ್ರೆ 20 ಸೀಟ್ಗಳನ್ನು ಗೆಲ್ಲಬಹುದು. ಅದಕ್ಕಿಂತ ಹೆಚ್ಚಾದ್ರೆ ಅದು ಜನತೆಯ ಇಚ್ಛೆ ಅಷ್ಟೇ. ಬಿಜೆಪಿ ಅವರು ಆರೋಪ ಮಾಡ್ತಾರೆ, ಗ್ಯಾರಂಟಿ ಅಂತ ಕಾಂಗ್ರೆಸ್ ಅವ್ರು ಹೇಳ್ತಾ ಇದ್ದಾರೆ, ಆದ್ರೆ ಎಲ್ರಿಗೂ ತಲುಪ್ತಾ ಇಲ್ಲ ಅಂತ. ಈಗ ನೋಡಿ, ನಾವ್ ಯಾವ್ದಾದ್ರು ಯೋಜನೆಗಳು ಶುರು ಮಾಡಿದಾಗ ನಾವು ಸಣ್ಣ ಪುಟ್ಟ ಲೋಪದೋಷಗಳು ಇರ್ತವೆ. ಆದ್ರೆ 1,60,00,000 ಕುಟುಂಬಗಳಿಗೆ ಶೂನ್ಯ ಬಿಲ್ ಹೋಗ್ತಾ ಇರ್ತಕ್ಕಂಥ ಗೃಹ ಜ್ಯೋತಿ ಯೋಜನೆ ಬರ್ತಾ ಇಲ್ಲ ಅಂದ್ರೆ ಅವ್ರು ದಡ್ಡರಾಗ್ತಾರೆ, ಅವ್ರಿಗೆ ಮಾಹಿತಿಯ ಕೊರತೆ ಅಂತ ಅನ್ಸುತ್ತೆ. ನೋಡಿ, ಶಕ್ತಿ ಯೋಜನೆ ಎಲ್ಲಾ ಮಹಿಳೆಯರಿಗೆ ಉಚಿತವಾಗಿದೆ. ಆಮೇಲೆ ಗೃಹ ಲಕ್ಷ್ಮಿ 1,14,00,000 ಮಹಿಳೆಯರಿಗೆ ಗೃಹ ಲಕ್ಷ್ಮಿ ಯೋಜನೆ ಹೋಗ್ತಾ ಇದೆ. ನಮ್ಮ ಯೋಜನೆಗಳು ನಾವು ಕಾರ್ಯಗತ ಮಾಡಿದೀವಿ 10 ತಿಂಗಳಲ್ಲಿ. ಅವರ ಮ್ಯಾನಿಫೆಸ್ಟೋದಲ್ಲಿ ಇರಲ್ಲ. ಬಿಜೆಪಿ 2014ರಲ್ಲಿ 10 ವರ್ಷಗಳಲ್ಲಿ ಯಾವ ಮ್ಯಾನಿಫೆಸ್ಟೋದ ಪಾಯಿಂಟ್ಸ್ಗಳನ್ನ ಅವ್ರು ಇಂಪ್ಲಿಮೆಂಟ್ ಮಾಡಿಲ್ಲ. ಅವರು ಬಹಳ ತುಂಬಾ ವೈಫಲ್ಯ ಆಗಿದ್ದಾರೆ. ನಾವು ಕೆಲಸ ಮಾಡಿದೀವಿ, ಅದರೊಳಗೆ ಅವರು ಲೋಪಗಳನ್ನ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅದು ಅವ್ರ ಹಣೆ ಬರ. ರಾಜ್ಯದಲ್ಲಿ ಕಳೆದ ಒಂದು 3-4 ದಿನದಿಂದ ಹಲ್ಲೆಗಳಿರ್ಬೋದು ಅಥವಾ ಕೊಲೆ, ಮರ್ಡರ್ ಈ ತರದ್ದೆಲ್ಲ ಆಗ್ತಾ ಇದೆ. ಸೊ ಚುನಾವಣಾ ಹೊತ್ತಲ್ಲಿ ಇದೇನಾದ್ರೂ ಹೇಗೆ? ನೋಡಿ, ಇದು ಈ ಕ್ರಿಮಿನಲ್ ಪ್ರಕರಣಗಳು, ಅಪರಾಧ ಪ್ರಕರಣಗಳು ಅನ್ನೋದು
ಒಂದು ನಿರಂತರ ಆಗ್ಬಿಟ್ಟಿದೆ. 2022ರಿಂದ 23, 24 ನೀವು ನೋಡ್ಕೊಂಡು ಬರ್ತಾ ಇದ್ರೆ ಸಾವಿರಾರು ಗಟ್ಟಲೆ ಇದೆ ಯಾವುದೋ ಒಂದು ಬೇರೆ ಬೇರೆ ಹಂತದ ಪ್ರಕರಣಗಳು. ಸೊ ಇದು ಕೂಡ ಅದೇ ರೀತಿ ಪ್ರಕರಣಗಳಾಗಿದೆ. ಇದು ಇನ್ನೂ ಕಠಿಣವಾದ ಕ್ರಮವನ್ನ ಗೃಹ ಇಲಾಖೆ ತಗೊಂತದೆ, ಪೊಲೀಸ್ ಇಲಾಖೆ ಚುರುಕ ಕೆಲಸ ಮಾಡಬೇಕಾಗುತ್ತೆ, ಅದನ್ನ ಸರ್ಕಾರ ನೋಡ್ಕೊಂತದೆ. ಆದ್ರೆ ಇಂಥ ಪ್ರಕರಣಗಳು ಬಿಜೆಪಿಯವರು ಆರೋಪ ಮಾಡ್ತಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇರಲ್ಲ ಅಂತ. ನೋಡಿ, ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಲಿಕ್ಕೆ ಬಿಜೆಪಿಯವರಿಗೆ ಆಧಾರ ಇಲ್ಲ. ಯಾಕಂದ್ರೆ 2022ರಲ್ಲಿ ಅವರ ಆಳ್ವಿಕೆ ಇತ್ತು. ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಅಪರಾಧ ಪ್ರಕರಣಗಳಾಗಿದ್ದು. ಸೊ ಅವರವಾಗ ಕಾನೂನು ಸುವ್ಯವಸ್ಥೆ ಹಾಳು ಮಾಡಿದ್ರ? ಅವ್ರ ಉದ್ದೇಶ ಇತ್ತು ಅದು? ಯಾವ ಸರ್ಕಾರಗಳ ಉದ್ದೇಶ ಆ ರೀತಿ ಇರೋದಿಲ್ಲ. ಈ ತರ ಪ್ರಕರಣಗಳೇನು ವೈಯಕ್ತಿಕ ಪ್ರಕರಣಗಳು, ಯಾರನ್ನೋ ಕೊಲೆ ಮಾಡಿದ್ರು, ವಿವಿಧ ವೈಷಮ್ಯಗಳಿಗೆ ಕೊಲೆ ಮಾಡಿದ್ರು, ದ್ವೇಷಕ್ಕಾಗಿ ಕೊಲೆ ಮಾಡಿದ್ರು, ಆ ತರ ಪ್ರಕರಣಗಳು ಬಿಜೆಪಿಯವರು ಚುನಾವಣೆಗೆ ಬಳಸ್ಕೊಳ್ತಾ ಇದ್ದಾರಾ ಈ ತರ ಪ್ರಕರಣಗಳನ್ನ? ಅದು ಉಪಯೋಗ ಬರಲ್ಲ. ಅವ್ರ ಸಮಯ ವ್ಯರ್ಥ ಮಾಡ್ಕೊಂತಾರೆ ಅಷ್ಟೇ. ಇಂಥ ವಿಷಯಗಳನ್ನ ಚರ್ಚೆ ಮಾಡಿದ್ರೆ ಸಮಯ ವ್ಯರ್ಥ. ಅವ್ರು ಚರ್ಚೆ ಮಾಡ್ಬೇಕಾರೋ ವಿಷಯಗಳು ನೀವು ಗ್ಯಾರಂಟಿ ಇಂಪ್ಲಿಮೆಂಟ್ ಆಗಿಲ್ಲ ಅಂದ್ರಲ್ಲ, ಆ ತರ ಏನಾದ್ರು ಚರ್ಚೆಗಳು ಮಾಡಿದ್ರೆ ಜನ ಕೇಳ್ತಾರೆ, ಹೌದಪ್ಪ ನಾವು ಇಷ್ಟು ಯೋಜನೆ ಕೊಟ್ಟಿದ್ರಿ, ಇವ್ರು ಇಷ್ಟು ಯೋಜನೆ ಕೊಡ್ತಾ ಇದ್ದಾರೆ, ಇವ್ರು ಭರವಸೆ ಇದು ಕೊಟ್ಟಿದ್ದಾರೆ ಅಂತ ಹೇಳಿ ಜನ ಚರ್ಚೆ ಮಾಡಬಹುದು. ಆ ತರ ಚರ್ಚೆ ಮಾಡಿದ್ರೆ ಅದು ಒಂದು ಆರೋಗ್ಯಕರ ಚರ್ಚೆ ಅಂತ ಹೇಳ್ಬೋದು. ಇದಿಷ್ಟು ಕೂಡ ಕಾಂಗ್ರೆಸ್ನ ಮುಖ್ಯ ವಕ್ತಾರರಾಗಿರುವಂತಹ ನಟರಾಜ್ ಗೌಡ್ರ ಮಾತು. ವಿಡಿಯೋ ಜರ್ನಲಿಸ್ಟ್ ಮಹಾಂತೇಶ್ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು. ಯೂಟ್ಯೂಬ್ ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದ್ರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ.